Hi friends, welcome to my channel. Please like and subscribe to SRV Kannada Thoughts YouTube ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ನಾವು ರವಿವಾರದ ಪೂಜೆ ಯಾವ ರೀತಿಯಾಗಿ ಮಾಡಿದ್ದೀನಿ ಅನ್ನೋದನ್ನು ಇವತ್ತಿನ ಈ ಒಂದು ವ್ಲಾಗಲ್ಲಿ ನೋಡೋಣ. ಆ್ಯಕ್ಚುಲಿ ನಮ್ಮ ಮಿಸ್ಸಸ್ ಅವರ ಅನುಪಸ್ಥಿತಿಯಲ್ಲಿ ಸ್ಥಿತಿಯಲ್ಲಿ ನಾನೇ ಇವತ್ತು ಪೂಜೆ ಮಾಡಿದ್ದು. ರವಿವಾರದ ಪೂಜೆ ನೋಡೋಣ ಯಾವ ರೀತಿಯಾಗಿದೆ ನೋಡಿ ಫ್ರೆಂಡ್ಸ್. ಮೊದಲು ನಾನು ಇವತ್ತು ಬೆಳಗ್ಗೆ 6 ಗಂಟೆಗೆ ಎದ್ದ ತಕ್ಷಣ ಕ್ಲೀನಾಗಿ ಕಸ ಗುಡಿಸಿ ಒಲೆಯನ್ನು ಬಳಿದೆ. ಆನಂತರ ಸ್ವಲ್ಪ ಟೀ ಕಾಯಿಸ್ಕೊಂಡ ನಂತರ ಒಲೆ ಹಚ್ಚೋದಂತೂ ತುಂಬಾ ದೊಡ್ಡ ಪ್ರಾಬ್ಲಮ್ ಅಂತ ಹೇಳ್ಬೋದು ರೀ. ಅಂತೂ ಇಂತೂ ಒಲೆ ಹಚ್ಚಿಬಿಟ್ಟು ಆಮೇಲೆ ಟೀ ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಮತ್ತೆ ಸ್ನಾನಕ್ಕಂತ ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟೆ. ನೋಡಿ, ಇವಾಗ ಏನೋ ಸ್ವಲ್ಪ ಒಲೆ ಚೆನ್ನಾಗಿ ಉರಿತಾ ಇದೆ. ಮೊದಲಂತೂ ತುಂಬಾ ಕಷ್ಟ ಅದನ್ನು ಹಚ್ಚುವಾಗ. ಆಮೇಲೆ ನೀರನ್ನು ಬಿಸಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ಎಲ್ಲ ನೀಟಾಗಿ ಕಸ ಗುಡಿಸ್ಬಿಟ್ಟು ಆಮೇಲೆ ಮೊದಲಿಗೆ ದೇವ್ರ ಕೋಣೆಯನ್ನು ಒರೆಸಿದೆ. ದೇವ್ರ ಕೋಣೆ ಒರೆಸ್ಬಿಟ್ಟು ಆಮೇಲೆ ಕಿಚನ್ ರೂಮು ಮತ್ತು ಬೆಡ್ರೂಮು ಅವನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಹಾಲು ಎಲ್ಲ ಮನೆಯನ್ನು ಕ್ಲೀನಾಗಿ ಒರೆಸಿದೆ. ನೋಡ್ರಿ, ಈ ರೀತಿ ಎಲ್ಲ ಮನೆ ಮತ್ತು ಹಾಲು ಇದನ್ನೆಲ್ಲ ಒರೆಸಿದೆ. ಆಮೇಲೆ ಸ್ನಾನ ಮಾಡಿಬಿಟ್ಟು ಪೂಜೆಕ್ಕಂತ ಹೂಗಳನ್ನು ಕಿತ್ತೆ. ನೋಡ್ರಿ, ಈ ಥರ ಹೂಗಳನ್ನು ಕಿತ್ತೆ ಸ್ನಾನದ ನಂತರ. ಆಮೇಲೆ ಮತ್ತೆ ಹೂ ಕಿತ್ತ ನಂತರ ಇದು ಲಕ್ಷ್ಮೀ ಚರಿಗೆ ಅಂತಾರೆ ಇದಕ್ಕೆ. ಹಳ್ಳಿ ಒಳಗಡೆ ಲಕ್ಷ್ಮೀ ಚರಿಯನ್ನು ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡಿದ್ಮೇಲೆ ಮತ್ತೆ ಅದು ದೇವ್ರ ಮುಂದೆ ದೀಪ ಹಚ್ತಾವಲ್ಲ, ಆ ದೀಪಗಳನ್ನು ಸಹಿತ ಬತ್ತಿ ಹಾಕಿ ಎಣ್ಣೆ ಹಾಕಿ ಕ್ಲೀನಾಗಿ ರೆಡಿ ಮಾಡಿ ಇಟ್ಟೆ. ಆಮೇಲೆ ಜಗಲಿ ಮೇಲಿರುವಂಥ ಎಲ್ಲ ಫೋಟೋಸ್ ಮತ್ತು ಪೂಜಾ ಐಟಮ್ಸನ್ನೆಲ್ಲ ತೆಗೆದುಬಿಟ್ಟು ಕೆಳಗಡೆ ಇಟ್ಟೆ. ನೋಡ್ರಿ, ಆಮೇಲೆ ಅವೆಲ್ಲ ಫೋಟೋಗಳನ್ನು ನೀಟಾಗಿ ಎಲ್ಲ ತೊಳೆದು ಮತ್ತು ಬಸವ ಮತ್ತು ಫೋಟೋಸ್, ಲಕ್ಷ್ಮೀ ಚರಿಗೆ ಮತ್ತು ಮೈಲಾರಲಿಂಗಪ್ಪ ದೇವರು ಒಂದು ಬೆನಕಂತ ಮತ್ತು ಮೈಲಾರಲಿಂಗೇಶ್ವರ ಫೋಟೋ, ಲಕ್ಷ್ಮೀ ಫೋಟೋ, ಬಸವ ಲಿಂಗ ಎಲ್ಲಗಳನ್ನು ಕ್ಲೀನಾಗಿ ತೊಳೆದಾದ್ಮೇಲೆ ಜಗಲಿ ಇರುತ್ತಲ್ಲ, ದೇವ್ರ ಜಗಲಿ, ಅದನ್ನು ಕ್ಲೀನಾಗಿ ಒರೆಸಿದೆ. ನೋಡಿರಿ, ಈ ರೀತಿ ಜಗಲಿನ ಕ್ಲೀನಾಗಿ ಎಲ್ಲ ನೀಟಾಗಿ ಒರೆಸಿದೆ. ಆಮೇಲೆ ಈ ಜಗಲಿ ಮೇಲೆ ಅವು ಯಾವ್ಯಾವ ಫೋಟೋ ಎಲ್ಲೆಲ್ಲಿ ಇರಬೇಕಲ್ಲ, ಯಾವ ಒಂದು ಪೂಜೆ ಐಟಮ್ಸನ್ನು ಅಲ್ಲಿ ನೀಟಾಗಿ ಜೋಡಿಸಿದೆ. ನೋಡಿರಿ, ಶೇಷನಾಳ ಶರೀಫಜ್ಜರದ ಫೋಟೋ ಮತ್ತು ಮೈಲಾರಲಿಂಗಪ್ಪನ ಫೋಟೋ ಮತ್ತು ಲಕ್ಷ್ಮೀ ಫೋಟೋ, ಲಕ್ಷ್ಮೀ ಚರಿಗೆ ಎಲ್ಲಗಳನ್ನು ಎಲ್ಲಿ ಬೇಕಾದಲ್ಲ ಅಲ್ಲಿ ಸೆಟ್ ಮಾಡಿದೆ ನೋಡಿ. ಆಮೇಲೆ ಎಲ್ಲ ಫೋಟೋಸ್ಗಳನ್ನು ಮತ್ತು ಎಲ್ಲ ವಸ್ತುಗಳನ್ನು ಅಲ್ಲಿಟ್ಟು ಆಮೇಲೆ ಹೂ ಇರಿಸಿದೆ. ನೋಡಿ, ಎಲ್ಲ ದೇವ್ರ ಫೋಟೋಕ್ಕೆ ಮತ್ತು ಲಕ್ಷ್ಮೀ ಚರಿಗೆಗೆ, ಬಸವನಿಗೆ, ಬೆನಕನಿಗೆ ಎಲ್ಲದಕ್ಕೂ ಹೂಗಳನ್ನು ಇರಿಸಿದೆ. ಆಮೇಲೆ ಅವುಗಳಿಗೆಲ್ಲ ನೀಟಾಗಿ ಜೋಡಿಸಿದ ಮೇಲೆ ಲಾಸ್ಟಿಗೆ ಊದುಬತ್ತಿ ಬೆಳಗಿ ಇವತ್ತಿನ ಪೂಜೆಯನ್ನು ಮುಗಿಸಿದೆ. ನೋಡಿರಿ, ಇವತ್ತಿನ ಪೂಜೆ ಇಲ್ಲಿಗೆ ಮುಗೀತು. ಈ ಒಂದು ಪೂಜೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು SRV Kannada Thoughts YouTube.